ವೇದಕ್ಕೆ ನಿಗಳಲಿಕ್ಕುವೆ ಏನು ಅವ್ರ ವಚನಗಳು ಅವರೆಲ್ಲ ಅವರು ಅಲ್ಲಂಪ್ರಭುಗಳು ಅದ್ಭುತ. ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ವೇದ ಉಪನಿಷತ್ತು ಪುರಾಣ ಪುಂಡ್ರಕಥೆಗಳು ಇವೆಲ್ಲ ಏನಪ್ಪ ಅಂದರೆ ಗೋಷ್ಠಿಗಳೆಲ್ಲ ಕೂತ್ಕೊಂಡು ಮಾತಾಡೋದು ಕೆಲಸ ಇದ್ದಾವೆ, ಕೂತು ಮಾತಾಡೋ ಕೆಲಸ ಸ್ಪಷ್ಟ ಹೇಳ್ತಾರೆ ಅವರು. ಇದು ಸಹಜವಾಗಿರೋ ಅದು ಸ್ಪಷ್ಟ ಆಗಿಬಿಡ್ತದೆ. ಇವರು ಇವತ್ತೇನು ಹಿಂದುತ್ವವಾಗಿರೋ ವಾದ ಮಾಡ್ತಾರೆ ಅವರಲ್ಲ, ಇವರು ಸಪ್ರೇಟು ಅಂತ. ಇದು ನಿರಂತರ ಈ 9 ವರ್ಷದ ಜಗಳ ಐತೆ ರೀ ಇದು. ಆ ವೀರಶೈವರು ಹೇಳೋದು ಇಲ್ಲ, ನಿಜಗುಣ ಶಿವಗಳು ಇಲ್ಲ, ಅವು ಸ್ವರ್ಗ ನರಕ ಅದ್ರ ಬಗ್ಗೆ ಕಲ್ಪನೆಗಳಿದಾವ, ಶಿವ ದೊಡ್ಡವ ಹಾಗೆ ಹೇಗೆ. ನಮ್ಮ ಹಿರಿಯರ ಕೃತಿಗಳಾಗಿರ್ಬೋದು, ರಾಘವಾಂಕ ಕೃತಿಗಳಾಗಿರ್ಬೋದು, ಎಲ್ಲ ಕೃತಿಗಳಲ್ಲಿ ಶಿವ ಮತ್ತು ಒಂದು ಸ್ವರ್ಗ ಮತ್ತು ಈ ನರಕಗಳ ಕಲ್ಪನೆ ಬೇರೆಯಾಗಿ ಹೇಳುವಂಥ ಮಾತು ನಾವು ನೋಡಿದ್ದೀವಿ. ವೀರಶೈವರು ಅದು ನಂಬ್ಕೊಂಡಿದ್ದಾರೆ. ಆದರೆ ಅವರು ಹಿಂದೂಗಳ ಭಾಗದಾಗ ಅವ್ರು ಸಪ್ರೇಟ್ ಧರ್ಮ ಹೆಂಗೆ ಆಗ್ತದೆ ಅಂತ ಇವ್ರು ಪ್ರಶ್ನೆ ಮಾಡ್ತಾಯಿದ್ದಾರೆ. ಲಿಂಗಾಯತ ಅವ್ರು ಕೇಳೋದು ಅರ್ಥದ ರೀ, ಗೊಂದಲ ಹಿಡಿಸ್ಬೇಡ್ರಿ ಅಂತ ಹೇಳ್ತಾರೆ. ಅದನ್ನು ಮಾತು ನಮ್ಮ ಏನಪ್ಪ ಅಂತಂದ್ರೆ ಬೀದರದ ಏನು ಲಿಂಗಾಯತ ಮಠಾಧಿಪತಿಗಳು ಒಕ್ಕೂಟದ ಅಧ್ಯಕ್ಷರೂ ಆದ ಬಸವ ಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷ ಬಸವಲಿಂಗ ಪಟ್ಟದೇವರು ಏನು ಹೇಳ್ತಾರಪ್ಪ ಅಂತಂದ್ರೆ, ಪಂಚಪೀಠದ ಪೀಠಾಧಿಪತಿಗಳು ಹತಾಶರಾಗಿ ಲಿಂಗಾಯತ ಧರ್ಮ ಕುರಿತು ಮಿಥ್ಯ ಮತ್ತು ದ್ವಂದ್ವ ಸೃಷ್ಟಿಸುವ ಹೇಳಿಕೆ ನೀಡುತ್ತಿದ್ದಾರೆ. ನಮ್ಮ ಈ ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷ ಬಸವಲಿಂಗ ಪಟ್ಟದೇವರವರು ಪಂಚಪೀಠದ ಪೀಠಾಧಿಪತಿಗಳು ಹತಾಶರಾಗಿ ಲಿಂಗಾಯತ ಧರ್ಮ ಕುರಿತು ಮಿಥ್ಯ ಹಾಗೂ ದ್ವಂದ್ವ ಸೃಷ್ಟಿಸುವ ಹೇಳಿಕೆ ನೀಡುತ್ತಿದ್ದಾರೆ. ಮಿಥ್ಯ ಮತ್ತು ದ್ವಂದ್ವ ಸತ್ಯದ ಶೈವ ಧರ್ಮನೋ ವೀರಶೈವ ಧರ್ಮನೋ ಹಿಂದೂ ಧರ್ಮನೋ ಇವು ಕ್ಲಿಯರೆನ್ಸ್ ಬೇಕಿಲ್ಲ. ಇಲ್ಲಿ ಬಸವಣ್ಣವರಂತೆ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ, ದೈವೇ ಧರ್ಮದ ಮೂಲವಯ. ಈವನ್ ಲಿಂಗಾಯತ ಧರ್ಮದ ಅಲ್ಲೆಲ್ಲ ಎಕ್ಸ್ಪ್ರೆಸ್ ಮಾಡಿದ್ರೆ ಓದಿಲ್ಲ ಅಂತಲ್ಲ, ಆದ ನಂತರ ಬಂದವರು ಸೇರಿಸಿದಾರೋ ಅದು ಬಸವಣ್ಣವ್ರು ಹೇಳಿದ್ದು ಅಂತೂ ಇನ್ನೂ ಚರ್ಚೆ ವಿಷಯ. ಆದ್ರೆ ಈ ಸಂದರ್ಭದಲ್ಲಿ ವೀರಶೈವ ಶಬ್ದನೂ ಬಳಸಿದ್ದಾರೆ. ವೀರಶೈವ ಆವತ್ತಿನ ಕಾಲಕ್ಕೆ ಅನಿವಾರ್ಯ ಇದ್ದಂಥದ್ದು. ಸುತ್ತಲೂ ಅದ ವಾತಾವರಣ ಇದೆ. ಇವತ್ತೇನೋ ಬಿಡಲಿಕ್ಕೆ ಆಗ್ತಾ ಇಲ್ಲ. ಯಾವುದು 21ನೇ ಶತಮಾನದಲ್ಲೇ ಸೈಂಟಿಫಿಕ್ ಟೆಂಪರ್ ಇದ್ದಂಥ ಈ ಸಂದರ್ಭದಲ್ಲಿ ಸಹಿತ ನಾವು ಇನ್ನೂ ಅಂದಿನ ಮಾತುಗಳನ್ನು ಮಾತಾಡ್ತಾ ಇರ್ತೀವಿ. ಅಂದರೆ ಬಸವಣ್ಣವರು ಆವತ್ತಿನ ದಿನ ಸಪ್ರೇಟ್ ಆದಂಥ ವಿಚಾರಗಳನ್ನು ಹೇಳುವಂಥದ್ದು. ದಯನ ಮುಖ್ಯಪ್ಪ, ಎಲ್ಲರೂ ಸಮಾನರು, ಇಲ್ಲಿ ಜಾತಿ ಇಲ್ಲ, ಜಾತಿ ವಿನಾಶನ ಇಲ್ಲಿ ಬಹಳ ಪ್ರಮುಖವಾದ ವಿಷಯ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಜಾತಿ ವಿನಾಶ ಆದ್ರೆ ಈ ದೇಶದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ. ಧರ್ಮದ ಬಗ್ಗೆ ಮಾತಾಡೋದು ನೋಡಿ ಬಸವಣ್ಣವರು. ಹಂಗೆ ಧರ್ಮದ ಏನಂದ್ರೆ ಸಹಜವಾಗಿ ಹೇಳ್ತಾರೆ, ದೈವೇ ಧರ್ಮದ ಮೂಲವಯ್ಯ. ಇವನ್ ಲಿಂಗಾಯತಂತೂ ಹೇಳೋದಿಲ್ಲ ಅವರು. ಆದ್ರೆ ಎಲ್ಲರಿಗೂ ಲಿಂಗವನ್ನು ಶರೀರ ಮೇಲೆ ಆಯತ್ ಮಾಡಿಕೊಂಡು ಅವತ್ತು ಅನಿವಾರ್ಯತೆ ಇತ್ತು. ಯಾಕೆ ಜನವರ ಕಟ್ಕೊಳ್ಳೋದಾಗಿರ್ಬೋದು, ಲಿಂಗ ಕಟ್ಕೊಳ್ಳೋದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಆಯಾ ಧರ್ಮದವರು ಕಟ್ಕೊಳ್ತಾ ಇದ್ರು. ಆಗ ಅದು ಒಂದು ಏನಾದರೂ ಹೌದಪ್ಪ ಇದು ಹೊಸ ಏನೋ ವಿಚಾರಧಾರೆ ಅವರಿಂದಾಗ ಇವ್ರಿಗೊಂದು ಗುಣಗಡಿಗೆ ಕೊಳ ಕಟ್ಟುವಂಥದ್ದು. ಸ್ಥಾವರ ಲಿಂಗ ಬಿಡಿಸಿದ್ದಾರೆ ಅವರು. ಸ್ಥಾವರ ಲಿಂಗ ಇಲ್ಲಿ ಪೂಜೆನೇ ಇಲ್ಲ ಬಸವಣ್ಣವರಲ್ಲೇ. ಇದು ಸಪ್ರೇಟ್ ಆದಂಥದ್ದೆಲ್ಲ ಇದು. ಹಂಗೆ ಇಟ್ಕೊಂಡು ನಮ್ಮ ದೇವ್ರನ್ನ ಪೂಜೆ ಮಾಡ್ಕೊಳ್ಳೋದು, ಅದ್ರ ನಮ್ಮನ್ನು ನಾವು ನೋಡ್ಕೊಂಡು ನಮ್ಮನ್ನು ನಾವು ಪೂಜೆ ಮಾಡ್ಕೊಳ್ಳೋದು.